ಯಾವುದೇ ಕಾರಣಕ್ಕೂ ನಾನು ರೀಕೌಂಟಿಂಗ್ ವಿರೋಧ ಮಾಡೋದಿಲ್ಲ. ನಾನು ಕೌಂಟಿಂಗಲ್ಲಿ ಗೆದ್ದಿದ್ದೇನೆ. ರೀಕೌಂಟಿಂಗ್ ಆದರೆ ನಾನು ಸ್ವಾಗತ ಮಾಡ್ತೇನೆ ಅಂತೇಳಿ ನಾನು ಮೊದಲಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೆ. ಆದರೆ ಹೈಕೋರ್ಟಲ್ಲಿ ರೀಕೌಂಟಿಂಗ್ ಜೊತೆಗೆ ಅಸಿಂಧು ಅಂತೇಳಿ ಒಂದು ಆದೇಶ ಆಗಿತ್ತು. ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರಬೇಕಾಯಿತು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಏನು ಅನ್ಕೊಂಡಿದ್ದೀನೋ ಆ ಆದೇಶ ಆಗಿದೆ, ತೃಪ್ತಿ ಆಗಿದೆ, ಸಂತೋಷ ಆಗಿದೆ. ಅಸಿಂಧು ಅಂತ ಏನಿತ್ತೋ ಅಸಿಂಧು ಅನ್ನು ತೆಗೆದಿದ್ದಾರೆ. ರೀಕೌಂಟಿಂಗ್ ಮಾಡಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಆದರೆ ಇಷ್ಟು 4 ವಾರದಲ್ಲಿ ಮಾಡಿ ಅಂತ ಹೇಳಿಲ್ಲ. ನಾನು ಒಳಗಡೆ ಇದ್ದೆ. ಅದು ಎಲೆಕ್ಷನ್ ಕಮಿಷನರ್ಗೆ ಬಿಟ್ಟಿದ್ದಾರೆ. ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. 4 ವಾರಕ್ಕಾದ್ರೂ ಮಾಡಬಹುದು, 2 ವಾರಕ್ಕಾದ್ರೂ ಮಾಡಬಹುದು, ಯಾವಾಗಲೂ ಬೇಕಾದ್ರೂ ಮಾಡಬಹುದು. ನಾನು ಸ್ವಾಗತ ಬಯಸಿದ್ದೇನೆ. ರೀಕೌಂಟಿಂಗ್ ಆದರೆ 100% ನಾನು ಗೆಲ್ತೇನೆ. ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಆಗಿದೆ ಆದಷ್ಟು ಬೇಗನೆ ರೀಕೌಂಟಿಂಗ್ ಆಗಲಿ. ಆಮೇಲೆ ಅದ್ರ ಜೊತೆಗೆ ಸೀಲ್ಡ್ ಕವರು ಸುಪ್ರೀಂ ಕೋರ್ಟ್ ಕೊಡಕ್ಕೆ ಹೇಳಿದ್ದಾರೆ. ರೀಕೌಂಟಿಂಗ್ ಮಾಡಿ ಸೀಲ್ಡ್ ಕವರ್ ಕೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಸುಪ್ರೀಂ ಕೋರ್ಟ್ಗೆ ನಾವು ಅಪೀಲ್ ಬಂದಿದ್ದರಿಂದ ನನಗೆ ಸಮಾಧಾನಕರವಾಗಿದೆ. ನನ್ನ ತಾಲೂಕಿನ ಜನತೆ ತುಂಬಾ ಜನ ಪಾಪ ತುಂಬಾ ಬೇಜಾರಲ್ಲಿದ್ರು. ಪೂಜೆಗಳು ಮತ್ತೆ ನಂಬಿಕೆ ನನ್ನ ಅಭಿಮಾನಿಗಳು ಇದೆಲ್ಲ ಮಾಡ್ತಾ ಇದ್ರು. ಅದ್ರ ನ್ಯಾಯ ಯಾವತ್ತೂ ಕೂಡ ಸಿಗ್ತದೆ ಅನ್ನೋದಕ್ಕೆ ಇವತ್ತು ನಿಜ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೇಲೆ ನಂಬಿಕೆ ಇರೋರು, ನ್ಯಾಯದ ಮೇಲೆ ನಂಬಿಕೆ ಇರೋರು ನಾವು ಕಾಂಗ್ರೆಸ್ ಪಕ್ಷದವರು. ಬಿಜೆಪಿ ಅವರ ಬಂದ ಅವರು ಪ್ರತಿ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನು ಹುಡುಕ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಯಾವುದು ವಾಮ ಮಾರ್ಗ ಹುಡುಕೋದು ಗೊತ್ತಿಲ್ಲ. ನಾನು ತುಂಬಾ ಕೆಳಂತದಿಂದ ಮಾಲೂರು ತಾಲೂಕಲ್ಲಿ ರಾಜಕೀಯ ಬೆಳೆಸ್ಕೊಂಡ್ಬಂದಂತ ಜನ 248 ಟೋಟಲ್ ಗೆದ್ದಿದ್ದೆ ನಾನು. ಅದನ್ನ ಅನುಮಾನ ಅಂತೇಳಿ ಅವರು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ನಂಗೆ ನ್ಯಾಯ ಸಿಕ್ಕಿದೆ, ತೃಪ್ತಿ ಆಗಿದೆ, ಸಂತೋಷ ಆಗ್ತಾ ಇದೆ. ಅವರೇ ಮಾಡಿದ ಆರ್ಡರ್ಗೆ 1 ತಿಂಗಳು ಸ್ಟೇ ಕೊಟ್ಟಿತ್ತು. ಇಲ್ಲೂ ಅಷ್ಟೇ ಕೌಂಟಿಂಗ್ ಮಾಡಿಸ್ಕೊಂಬನ್ನಿ, ಆಮೇಲೆ ಮುಚ್ಚಿದ ಲಕೋಟೆಯಲ್ಲಿ ಇಲ್ಲಿಗೆ ತಗೊಂಬನ್ನಿ, ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರೊಸೀಜರ್ ಏನಾಯ್ತು ಇಷ್ಟೇ. ಏನು ಯಾರಿಗೂ ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಅಲ್ಲಿ ಏನ್ ಜಡ್ಜ್ಮೆಂಟ್ ಆಗಿತ್ತೋ ಅಸಿಂಧು ಅಂತ ಏನಾಗಿತ್ತು ಅದನ್ನ 4 ವಾರಗಳ ಕಾಲ ತಡೆ ಹಿಡಿದಿದ್ದಾರೆ. ಕೌಂಟಿಂಗ್ ಮಾಡಿ ರೀಕೌಂಟಿಂಗ್ ಮಾಡಿ ಮುಚ್ಚಿದ ಲಕೋಟೆಯಲ್ಲಿ ಕ್ಲೋಸ್ಡ್ ಎನ್ವಲಪ್ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ತರಬೇಕು ಅಂತ ಸ್ಪಷ್ಟವಾಗಿ ಆರ್ಡರ್ ಮಾಡಿದ್ದಾರೆ. ಯಾರ್ದು ಅಹವಾಲ್ ಯಾವ್ದು ಇರ್ದು ಏನು ಕೇಳಿಲ್ಲ. ಏನು ಆರ್ಡರ್ ಇತ್ತು ಅದನ್ನ ನೀಟಾಗಿ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಹೇಳಿದೆ. ರೀಕೌಂಟಿಂಗ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? 4 ವೀಕ್ಸ್ ಒಳಗಡೆ ಸ್ಟಿಪ್ಯುಲೇಟೆಡ್ ಟೈಮ್ ಇದೆ. ಇಷ್ಟೇ 4 ವೀಕ್ಸ್ ಒಳಗಡೆ 4 ವೀಕ್ಸ್. ಬಟ್ ವೀಕ್ ಕೌಂಟಿಂಗ್ ಹೌದೌದು ಕೌಂಟಿಂಗ್ 4 ವೀಕ್ಸ್ ಒಳಗಡೆನೆ. ಸರ್ ನಿಮ್ಮ ಅನುಮಾನ ಏನಿದೆ ಅಂತ ಹೇಳಿ? ಸರ್ ಅನುಮಾನ ನಮಗೆ ಫಸ್ಟ್ ಇದ್ದಿದ್ದು ಬರೀ ಮಾರ್ಜಿನ್ ಕಡಿಮೆ ಇತ್ತು ಅಂತ ನಾವು ಹೋಗಿದ್ದು. ಕಡಿಮೆ ಇದೆ ಅಂತ ಅಲ್ಲೇ ಕೇಳಿದ್ದು. ಆ ಟೈಮಲ್ಲಿ ಏನೇನಾಗಿದೆ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನಾವು ಡಾಕ್ಯುಮೆಂಟ್ಸ್ ಎಲ್ಲ ತಗೋತೀವಿ ಏನು ಫೈಲ್ ಮಾಡಕ್ಕೆ. ಆಗ 17C ಫಾರಂ 252 ಇರುತ್ತೆ. ಅದೇ 113ರಲ್ಲಿ ನಮ್ಮ ಕೌಂಟಿಂಗ್ ಏಜೆಂಟ್ಸ್ ಸಿಗ್ನೇಚರೇ ತಗೊಂಡಿಲ್ಲ, ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ಅಲ್ಲಿ ಅನುಮಾನ ಆಯ್ತು. ಅದನ್ನ ಪ್ರೂವ್ ಮಾಡೋಣ ಅಂತ ಚೆಕ್ ಮಾಡೋಣ ಅಂತ ಹೋಗಿ ವಿಡಿಯೋಗ್ರಾಫಿ ಕೇಳಿದಾಗ ಎಲ್ಲ ಪ್ರೊಸೀಡಿಂಗ್ಸ್ ವಿಡಿಯೋ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಏನೂ ಇಲ್ಲ. ದುಡ್ಡು ಮಾತ್ರ 1 ಕೋಟಿ 2 ಕೋಟಿ ಖರ್ಚಾಗಿದೆ, ಹಾರ್ಡ್ ಡಿಸ್ಕೇ ಇಲ್ಲ. ಆಮೇಲೆ ನಾವು ಅಪ್ಲಿಕೇಶನ್ ಕೊಟ್ಟ ಮೇಲೆ ಎಲೆಕ್ಷನ್ ಆಫೀಸರ್ ಆರ್ಡರ್ ಪಾಸ್ ಮಾಡಿ ಆಮೇಲೆ ಡಿಕ್ಲೇರ್ ಮಾಡಬೇಕು. ನಮ್ದು ಅಪ್ಲಿಕೇಶನ್ ಪೆಂಡಿಂಗ್ ಇಟ್ ಮಾಡಂಗಿಲ್ಲ. ಇವ್ರು ನಮ್ದು 4 ದಿನ ಆದ್ಮೇಲೆ ಆರ್ಡರ್ ಕೊಡ್ತಾರೆ.